ಸರ್ ನಮಸ್ತೆ, ನನ್ನ ಹೆಸರು ಭಾಸ್ಕರ್ ಮತ್ತು ಅಡ್ಡೇಶ್ವರ ರಾಕಿ ಅಂತ ಇದೆ. ಇವ್ರ ಮನೇಲೆಲ್ಲ ರಾಕಿ ಅಂತ ಕರೀತಾಯಿದ್ರು. ನಾವು 1 ವರ್ಷದಿಂದ ಲವ್ ಮಾಡ್ತಾಯಿದ್ದೋ. ನಾವು 1 ವರ್ಷದಿಂದ ಲವ್ ಮಾಡಿ ನಾವು ಮದುವೆ ಮಾಡ್ಕೊಬೇಕು ಅಂತಲೂ ಇದ್ದೋ. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊತೀನಿ ಅಂತಲೂ ಹೇಳಿದ್ದೆ. ಇವಳು ಸರಿ ಅಂತ ಒಪ್ಕೊಂಡಿದ್ದೆ ಸರ್. ನಾನು ಟಿ ಟಿ ಮತ್ತು ಬಸ್ಸು ಮತ್ತು ಆಟೋ ಓಡಿಸ್ತಾ ಇದ್ದಿದ್ದು ಸರ್. ನಾನು ಟೂರಿಸ್ಟಲ್ಲಿ ಇದ್ದಿದ್ದು. ಇವ್ರ ಮನೇಲಿ ನಾನು ಒಂದು ದಿವಸ ಶಬರಿಮಲೆಗೆ ಹೋಗಿದ್ದೆ ಸರ್. ಇವ್ರ ಮನೆಯವರೆಲ್ಲ ಗೊತ್ತಿತ್ತು ನನಗೂ. ಇವ್ರ ಅಮ್ಮನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ ನಾನು. ಇಲ್ಲ ಪರಿಚಯ ಇವ್ರ ಅಮ್ಮಂಗೆ ಗೊತ್ತಿರಲಿಲ್ಲ, ನಾವು ಲವ್ ಮಾಡೋದು ಗೊತ್ತಿರಲಿಲ್ಲ. ಇವ್ರ ಮನೇಲಿ ಏನು ತಿಳ್ಕೊಂಡಿದ್ರು, ಅಕ್ಕ ತಮ್ಮನ ಥರ ತಿಳ್ಕೊಂಡಿದ್ರು ಸರ್. ನಮ್ಮ ಮೈಂಡ್ ಸೆಟ್ಟಲ್ಲಿ ಅದಿರಲಿಲ್ಲ. ನಾವು ಲವ್ ಮಾಡ್ತಾಯಿದ್ದೋ. ನಾವು ಲವ್ ಮಾಡ್ಬೇಕಾದ ಕಾರಣಕ್ಕೆ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಜನವರಿಲಿ ನಾನು 5ನೇ ತಾರೀಕು ನಾನು ಶಬರಿಮಲೆಗೆ ಹೋದೆ. ನಾನು ಹೋಗಿ ಬರೋ ಅಷ್ಟರಲ್ಲಿ ಇಡೀ ಊರಿಗೆ ಗೊತ್ತಾಗಿತ್ತು, ಈ ಥರ ಲವ್ ಮಾಡ್ತಾಯಿದ್ದಾರೆ, ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವ್ರ ಅಮ್ಮ ಫೋನ್ ಮಾಡಿ ಬರಬೇಕು ಕಣಪ್ಪ ನೀನು ಮನೆಗೆ ಅಂತಂದರು. ನಾನು 10:30 ರಾತ್ರಿಯಲ್ಲಿ ನಾನು ಮನೆಗೆ ಬಂದೆ ಸರ್. ನಾನು 10:30 ರಾತ್ರಿಗೆ ಬಂದಾಗ ಇವ್ರ ಮನೆಗೆ ಹೋದೆ. ನಾನು ಕೇಳೋಣ ಅಂತ ಅವ್ರ ಮನೆಗೆ ಹೋದೆ. ಇವ್ರ ಅಮ್ಮ ನೋಡಿದ್ರೆ ವಾರ ಮಾಡ್ತಾಯಿದ್ರು. ಇವ್ರ ಅಮ್ಮ ಅವತ್ತು ಸಂಡೇ, ಅವತ್ತು ವಾರ ಮಾಡ್ತಾಯಿದ್ರು. ವಾರ ಮಾಡ್ಬೇಕಾದ್ರೆ ಕೂತ್ಕೊಳ್ಳಪ್ಪ ಅಂದರೆ ನಾನು ಕೂತ್ಕೊಳ್ಳಿಲ್ಲ. ನಾನು ಕೂತ್ಕೊಳ್ಳಲ್ಲ ಅಮ್ಮ, ದೊಡ್ಡ ಮುಂದೆ ಕೂತ್ಕೊಳ್ಳಲ್ಲ ಅಂದಿದ್ದಕ್ಕೆ ಅವರಮ್ಮ ಮಶಾಣ ಮಾಡಬೇಕು ಅಂತ ಇದೆಯಾ ಈ ಮನೇನ, ಹಂಗೆ ಎದುಗಳು ನಾನು ಯಾಕಮ್ಮ ಮಶಾಣ ಮಾಡಬೇಕು ಅಂತ ಅಂದಿದ್ದಕ್ಕೆ ಅವ್ರ ಅಪ್ಪ ಒಂದು ಮನೆಯಿಂದ ಆಚೆಗೆ ಹೋಗು ಅಂತಂದರು. ನಾವು ಮನೆಯಿಂದ ಆಚೆಗೆ ಬಂದಮೇಲೆ ಇವಳು ಚೆನ್ನಾಗಿ ಇವಾಗ ಚೆನ್ನಾಗಿ ಹೊಡೆದ್ರು. ಇವಳಿಗೆ ಚೆನ್ನಾಗಿ ಹೊಡೆದು ಮುಷ್ಟಿಲೇ ಗುದ್ದಿ ಅವಳಿಗೆ 4 ದಿನ ಊಟ ಮಾಡೋಕ್ಕಾಗಿಲ್ಲ ಸರ್. 4 ದಿನ ಊಟ ಮಾಡೋಕ್ಕಾಗಿಲ್ಲ. ಬಾಕ್ಲಾಕೊಂಡು ಚೆನ್ನಾಗಿ ಹೊಡೆದ್ರು. ಮನೆಯಿಂದ ಆಚೆಗೆ ಬಂದಮೇಲೆ ನಾನು ಚೆನ್ನಾಗಿ ಹೊಡೆದಾದ್ಮೇಲೆ ಆ ಹಿಂಸೆ ತಡೀನದಂತ ಅವಳು ಆಚೆಗೆ ಬಂದು. ಮಗನೂ ಕೂಡ ಅಲ್ಲೇ ಇದ್ದೆ. ಅವ್ರ ಮಗನೂ ಕೂಡ ನಾನು ಸಾಕೊತೀನಿ ಅಂತ ನಾನು ಹೇಳಿದ್ದೆ. ನಾನು ಸಾಕೊತೀನಿ, ನಮ್ಮ ಅಣ್ಣನ ಮಗನ ಥರ ನಾನು ತಿಳ್ಕೊಂಡು ನಾನು ಸಾಕೊತೀನಿ ನಾನು ಅಂತ ಹೇಳಿದ್ದಕ್ಕೆ ಸರಿ ಅಂದ್ಕೊಂಡು ಅವನಿಗೆ ಚೆನ್ನಾಗಿತ್ತು ನಮ್ಮ ಜೊತೆ ಇದ್ದಾಗ. ಇವಾಗ ಅವನಿಗೆ ತಲೆ ಕೆಡಿಸಿದ್ದಾರೆ. ಇವಾಗ ಅವ್ನು ನಮಗೆ ಸಾಯಿಸ್ತೀನಿ ಅಂತಿದ್ದಾನೆ. ಮಗನಿಗೆ ಫೋನ್ ಮಾಡಿದ್ರೆ ನಮ್ಮನ್ನೇ ಸಾಯಿಸ್ತೀನಿ, ಎಲ್ಲೇ ಸಿಗೋದು ಸಾಯಿಸ್ತೀನಿ, ನಿಮ್ಮನ್ನು ಮಾಡ್ತೀನಿ, ಹಿಂಗೆ ಅಂತಾನೆ. ಅಲ್ಲಿಂದ ನಾವು ಮನೆ ಬಿಟ್ಟು ಬಂದಮೇಲೆ ನಾವು ಮದುವೆ ಆಗಿದ್ದಾವೆ ಸರ್. ಒಂಟಿಕೊಪ್ಪಲಲ್ಲಿ ಮದುವೆ ಆದ. ನಾವು ಮೈಸೂರು ಒಂಟಿಕೊಪ್ಪಲಲ್ಲಿ ಮದುವೆ ಆದೋ. ಮದುವೆಗೆ ಫೋನೆಲ್ಲ ರನ್ನಿಂಗ್ ಇತ್ತು ಸರ್. ನಾನು ಫೋನೆಲ್ಲ ರನ್ನಿಂಗ್ ಇದ್ದಾಗ ಪೊಲೀಸು ಕೂಡ ನನಗೆ ಫೋನ್ ಮಾಡಿದ್ರು, ಹಿಂಗೆ ಬರಬೇಕು ಕಣಪ್ಪ ಸ್ಟೇಷನ್ಗೆ ಅಂತ. ಇವಳಿಗೆ ಫೋನ್ ಮಾಡಿ ಹೇಳಿದ್ರು. ಸರಿ ಸರ್ ಆಯಿತು ಬರ್ತೀವಿ ಅಂತಲೂ ನಾವು ಒಪ್ಕೊಂಡು, ನಾವು ನಾಳೆ ಬರ್ತೀವಿ ಸರ್, ಇವತ್ತು ಬರೋಕ್ಕಾಗಲ್ಲ ಅಂತ ಒಪ್ಕೊಂಡಿದ್ದು. ಆದಮೇಲೆ ಇವ್ರ ಅತ್ತೆ ಮಗ ಫೋನ್ ಮಾಡಿ ಅವ್ನು ಎಲ್ಲೇ ಇದ್ರು ಬಿಡೋಲ್ಲ, ನಾನು ಕತ್ರಿಸಾಕ್ತೀನಿ ಅಂತ ನನ್ನ ಮೇಲೆ ಬಂದ. ಎಲ್ಲೇ ಇದ್ರು ನಿಮ್ಗೆ ಬಿಡೋಲ್ಲ, ನಿಮ್ಮನ್ನ ಕತ್ರಿಸಾಕ್ತೀನಿ, ನಿಮ್ಮನ್ನ ಎಲ್ಲೇ ಇದ್ರು ಬಿಡೋಲ್ಲ ಅಂದ್ಬಿಟ್ಟು ಹುಡುಗರನ್ನೆಲ್ಲ ಹೇಳಿ, ಎಲ್ಲ ಟಿ ಟಿ ಹುಡುಗರಿಗೆ, ಪ್ರತಿಯೊಂದು ಬಸ್ ಹುಡುಗರಿಗೆಲ್ಲ ಹೇಳಿ ಎಲ್ಲೇ ಇದ್ರು ಹುಡುಗಿಸಿ ಮಾಡಿಸಿ ಅಂತ ಪ್ರತಿಯೊಂದು ಊರಲ್ಲೆಲ್ಲ ನೋಡಿದ್ರೆ ಟಾರ್ಚರ್ ಕೊಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ. ಟಾರ್ಚರ್ ಕೊಟ್ಟು ಕುಂಬ್ಳೂರು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ನಾವು ಹೋಗೋಣ ಅಂತಲೇ ಇತ್ತು ಸರ್. ನಾವು ಹೋಗೋಣ ಅಂತ ಇದ್ಮೇಲೆ ಪ್ರಾಣಿಗೆ ಬೆದರಿಕೆ ಹಾಕಿದ್ಮೇಲೆ ಎಲ್ಲೋಗಿ ಏನು ಮಾಡೋಣ ಸರ್. ಸ್ಟೇಷನ್ ಮಾಡೋ ರಕ್ಷಣೆ ಇರುತ್ತೆ. ನಮ್ಗೆ ಆಚೆ ಕಡೆ ಬಂದಮೇಲೆ ಏನೋ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್ ನಮ್ಮ ಜೀವಕ್ಕೆ. ಇವಾಗ ಪೊಲೀಸ್ನವ್ರು ಬಾ ಅಂತಾರೆ, ನಾವು ಅಲ್ಲಿಗೆ ಹೋಗ್ತೀವಿ. ಹೋಗಿ ಪೊಲೀಸ್ ಓಡೋ ರಕ್ಷಣೆ ಇರುತ್ತೆ ನಮಗೆ. ಆಚೆ ಕಡೆ ಬಂದಮೇಲೆ ಹೊಡೆದಾಕಲ್ಲ ಅನ್ನೋದೇನು ಗ್ಯಾರಂಟಿ ಸರ್. ನಮ್ಗೆ ರಕ್ಷಣೆ ಬೇಕು ಸರ್. ಹ್ಞೂ ಸರ್. 4 ತಿಂಗಳಿಂದ ನಾನು ಒಬ್ಬ ಆಚೆಗೆ ಹೋಗ್ದಂತೆ ನನ್ನ ಮನೇಲಿದ್ರೆ ಎದ್ರುಕೊಂಡು ಮನೆ ಬಾಡಿಗೆ ಯಾರು ಕೊಡ್ತಾರೆ ಸರ್ ನಮ್ಗೆ ಹೊಟ್ಟೆ ಜೀವನಕ್ಕೆ ಸರ್? ಹೌದು ಸರ್, ಹೋರಾಡ್ಕೊಂಡಿದ್ದೀನಿ ನಾನು. ಅದು ಇದು ಕೆಲಸ ಮಾಡೋಕ್ಕೆ ಹೋದ್ರೂ ಭಯ ಸರ್. ಇವಾಗ ಎಲ್ಲಿ ಬಂದು ಏನು ಮಾಡ್ತಾರೋ ಏನೋ. ಅವಳು ತುಂಬ ಎದುರಿದ್ದಾಳೆ. ನಾನು ಆಚೆಗೆ ಕಳ್ಸೋಕ್ಕೆ ಅವಳು ಎದ್ರುಕೊತಾ ಇದ್ದಾಳೆ. ಹೇಳಿ. ಇಬ್ಬರು ಒಂದೇ ಊರೇ. ಅವ್ರ ಮಗನ ಕೇಳಿಕೆ ಸರ್ ಹಂಗಾರೆ ಇವ್ರ ಮನೇಲಿ ಹೇಳ್ತಾರೆ ಕ್ಯಾಸ್ಟ್ ಅಂತಿದ್ರಲ್ಲ ಸರ್. ಚಿಕ್ಕ ಹುಡುಗನ ಮದುವೆ ಆಗಿದ್ದಾನೆ, 22 ವರ್ಷದ ಹುಡುಗನ ಮದುವೆ ಆಗಿದ್ದಾನೆ ಅಂತಾರಲ್ಲ. ಇವ್ರ ಮನೆಯವರು ಇವಳ ಮನೆಯಲ್ಲೇ ಬೇರೆ ಗಂಡು ನೋಡ್ತೀನಿ, ನಾನು ಅವತ್ತು ದಿವಸ ಅವ್ರ ಮನೆಗೆ ಹೋಗೋ ದಿವಸನೇ ಬೇರೆ ಗಂಡನ್ನ ನಾನು ಕರ್ಸ್ತೀನಿ, ಮದುವೆ ಆಗು ಅಂತಾರಲ್ಲ. ಅವ್ರು ಮದುವೆ ಮಾಡಿಕೊಟ್ರೆ ಮದುವೆ ಮಾಡ್ಕೊಂಡಂಗೆ. ನಾವು ಲವ್ ಮ್ಯಾರೇಜ್ ಆದರೆ ನಾವು ಮದುವೆ ಮಾಡ್ಕೊಂಡಂಗಲ್ವ ಸರ್? ಅದು ನಮ್ಮ ಮನೇಲಿ ಏನೂ ಸಮಸ್ಯೆ ಇಲ್ಲ ಸರ್. ನಮ್ಮ ಮನೇಲಿ ಏನೂ ಸಮಸ್ಯೆ ಇಲ್ಲ. ಆದರೂ ಇವರಪ್ಪ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನ 16 ಸತಿ ಮನೆ ಹತ್ರ ಕಳಿಸ್ತಾ ಇದ್ದಾರೆ. ನಮ್ಮ ಮನೆಯವರು ನೀವು ಬಂದು ಒಪ್ಕೊಳ್ರಿ, ಇಲ್ಲ ವಿಷ ಕುಡಿತಿದ್ದೀನಿ ನಾವು ಸತ್ತೋಗ್ತೀವಿ ನಿಮ್ಮ ಮನೆಯಿಂದ ಅಂತ ಅವ್ರು ಅಂತ ಇದ್ದಾರೆ. ಇವಾಗ ಸ್ಟೇಷನಲ್ಲಿ ನಮ್ಗೆ ಹೋದರೆ ನಮ್ಮ ಕುಂಬ್ಳಗೂಡಿಗೆ ಬಾ ಸ್ಟೇಷನ್ಗೆ ಅಂತಾರೆ. ನಾವು ಹೋಗಲ್ಲ ಸರ್. ಏನೇ ಇದ್ರು ನಮ್ಗೆ ಇಲ್ಲೇ ಆಗಬೇಕು, ನಮ್ಗೆ ರಕ್ಷಣೆ ಬೇಕು. ಇಲ್ಲ ಅಂದರೆ ಸರ್ ನಾವು ಹೇಳೋದು, ನಾವು ಇಲ್ಲೇ ವಿಷ ಕೊಟ್ಟು ನಾವು ಸಾಯ್ತೀವಿ. ನಮ್ಗೆ ಈ ಥರ ಹಿಂಸೆ ಕೊಟ್ಟರೆ ನಾವು ಇಲ್ಲೇ ವಿಷ ಕೊಟ್ಟು ಸಾಯ್ತೀವಿ ಸರ್. ನಾವು ಬದುಕೋಕೆ ಬಿಡ್ತಾಯಿಲ್ಲ ಸರ್. ಭಾಸ್ಕರ್ ಅಂತ.